ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದಿನ ಪೂಜೆ ಮಾಡ್ತಿದ್ರೂ ಫಲ ಸಿಗ್ತಿಲ್ವಾ? ಹಾಗಾದರೆ ನೀವು ಈ ಸಣ್ಣ ತಪ್ಪುಗಳನ್ನು ಮಾಡ್ತಾ ಇರಬಹುದು. ನಮ್ಮ ಕುಟುಂಬದ ಮೇಲೆ ದೈವ ಬಲ ಇದ್ದರೆ ಮಾತ್ರ ಕುಟುಂಬದಲ್ಲಿ ಕಷ್ಟಗಳಿಲ್ಲದೆ ಮನೆಯೆಲ್ಲ ಸುಖ, ಶಾಂತಿ ಮತ್ತು ಅಷ್ಟೈಶ್ವರ್ಯಗಳಿಂದ ತುಂಬಿರುತ್ತದೆ. ನಮ್ಮಲ್ಲಿ ಬಹಳಷ್ಟು ಮಹಿಳೆಯರು ಪ್ರತಿನಿತ್ಯ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡುತ್ತಾರೆ. ದೇವರನ್ನು ಪೂಜಿಸಲು ದೊಡ್ಡ ಮಟ್ಟದ ಕಷ್ಟಪಡಬೇಕಾದ ಅಗತ್ಯವಿಲ್ಲ. ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸುತ್ತಾ ಭಕ್ತಿಯಿಂದ 1-5 ನಿಮಿಷ ನಿಮ್ಮ ಸಮಯವನ್ನು ಮೀಸಲಿಟ್ಟು ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಳ್ಳಿ. ನಿಮ್ಮ ಪೂಜೆಗಳೆಲ್ಲ ದೇವರ ಪಾದದ ಹತ್ತಿರ ತಲುಪುತ್ತವೆ. ಸುಲಭವಾಗಿ ನಿತ್ಯ ದೀಪಾರಾಧನೆಯನ್ನು ಹೇಗೆ ಮಾಡಬೇಕು ಮತ್ತು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಭಕ್ತಿಯಿಂದ ನಿಮ್ಮ ಮನೆ ದೇವರ ಹೆಸರನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರತಿದಿನ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕೆಂದರೆ ಮಹಿಳೆಯರು ತಲೆ ಸ್ನಾನ ಮಾಡಬೇಕಾದ ಅಗತ್ಯವಿಲ್ಲ. 3 ದಿನಕ್ಕೊಮ್ಮೆ ತಲೆ ಸ್ನಾನ ಮಾಡುತ್ತಾ ಪ್ರತಿದಿನ ಮನೆಯಲ್ಲಿ ದೀಪಾರಾಧನೆ ಮಾಡಬಹುದು. ಸ್ತ್ರೀಯರು ತಲೆ ಸ್ನಾನ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಪುರುಷರು ಮಾತ್ರ ಪ್ರತಿದಿನ ತಲೆ ಸ್ನಾನ ಮಾಡಿಯೇ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು. ಮಹಿಳೆಯರು ಹಣೆಯಲ್ಲಿ ಕುಂಕುಮ ಇಟ್ಟುಕೊಂಡು ಕೊರಳಲ್ಲಿ ಕರಿಮಣಿ ಸರ ಧರಿಸಿ ಮನೆಯಲ್ಲಿ ಪೂಜೆ ಮಾಡಿದರೆ ಸಾಕು. ನಿಮ್ಮ ಪೂಜೆಗೆ ಸಂಪೂರ್ಣ ಪುಣ್ಯ ಫಲ ಲಭಿಸುತ್ತದೆ. ಪ್ರತಿಯೊಬ್ಬರ ಪೂಜಾ ಕೋಣೆಯಲ್ಲಿ ಕಡ್ಡಾಯವಾಗಿ ಒಂದು ಸಣ್ಣ ತಾಮ್ರದ ಕಳಸ ಇರಬೇಕು. ಒಂದು ಸಣ್ಣ ತಾಮ್ರದ ಚೊಂಬಿನಲ್ಲಿ ನೀರು ಹಾಕಿ ಅದರಲ್ಲಿ ಒಂದು ಹೂವನ್ನು ಇಟ್ಟು ನಿಮ್ಮ ಪೂಜಾ ಕೋಣೆಯ ಈಶಾನ್ಯ ಮೂಲೆಯಲ್ಲಿ ಇಡಿ. ಪ್ರತಿದಿನ ಆ ನೀರನ್ನು ಬದಲಾಯಿಸುತ್ತಾ ಇರಬೇಕು. ಹೀಗೆ ಮಾಡುತ್ತಿದ್ದರೆ ನಿಮ್ಮ ಮನೆಯಲ್ಲಿ ದೈವಶಕ್ತಿ ಹೆಚ್ಚಾಗುತ್ತದೆ. ಕುಟುಂಬದ ಕಷ್ಟಗಳೆಲ್ಲ ತಕ್ಷಣವೇ ತೀರುತ್ತದೆ. ಮನೆಯಲ್ಲಿ ಪೂಜೆ ಮಾಡುವಾಗ ನಿಂತುಕೊಂಡು ಪೂಜೆಯನ್ನು ಮಾಡಬಾರದು. ಬದಲಿಗೆ ನೆಲದ ಮೇಲೆ ಒಂದು ಚಾಪೆ ಹಾಕಿಕೊಂಡು ಚೆನ್ನಾಗಿ ಕುಳಿತು ದೇವರನ್ನು ಪೂಜಿಸಬೇಕು. ಆಗಲೇ ನಿಮ್ಮ ಪೂಜೆಗೆ ಸರಿಯಾದ ಪುಣ್ಯ ಫಲ ಲಭಿಸುತ್ತದೆ. ಪೂಜಾ ಕೋಣೆಯಲ್ಲಿ ತಪ್ಪಿಯೂ ಕೂಡ 2 ಶಿವಲಿಂಗಗಳು ಅಥವಾ 2 ಗಣಪತಿಯ ಫೋಟೋಗಳು ಇರಬಾರದು. ಶಿವನ ಪೂಜೆಯಲ್ಲಿ ಕೇದಿಗೆ ಪುಷ್ಪಗಳನ್ನು ಮತ್ತು ವಿಷ್ಣುವಿನ ಪೂಜೆಯಲ್ಲಿ ಎಕ್ಕದ ಹೂವುಗಳನ್ನು ಬಳಸಬಾರದು. ಇನ್ನು ಪೂಜೆಗೆ ಬಳಸುವ ತುಳಸಿ ದಳಗಳನ್ನು ಯಾವಾಗ ಎಂದರೆ ಆವಾಗ ಕೀಳಬಾರದು. ಶುಕ್ರವಾರ, ಭಾನುವಾರ ಮತ್ತು ಏಕಾದಶಿ ಈ 3 ದಿನಗಳಲ್ಲಿ ತುಳಸಿ ಎಲೆಗಳನ್ನು ಕೀಳಬಾರದು. ಪ್ರತಿಯೊಬ್ಬರ ಪೂಜಾ ಕೋಣೆಗೆ ಕಡ್ಡಾಯವಾಗಿ ಬಾಗಿಲುಗಳು ಇರಬೇಕು. ನಿಮ್ಮ ಪೂಜಾ ಕೋಣೆಯ ಉತ್ತರ ದಿಕ್ಕಿನಲ್ಲಿ ಕುಬೇರ ಯಂತ್ರವನ್ನು ಇಟ್ಟುಕೊಳ್ಳಿ. ಕುಬೇರ ಯಂತ್ರವು ಧನವನ್ನು ಆಕರ್ಷಿಸುತ್ತದೆ. ಇದರಿಂದ ನಿಮ್ಮ ಮನೆಯ ಯಜಮಾನನ ಆದಾಯ ಚೆನ್ನಾಗಿ ಹೆಚ್ಚಾಗುತ್ತದೆ. ಪೂಜಾ ಕೋಣೆಯಲ್ಲಿ ದೀಪ ಇಡುವ ಜಾಗದಲ್ಲಿ ಅಕ್ಕಿ ಹಿಟ್ಟಿನಿಂದ ಸಣ್ಣ ರಂಗೋಲಿ ಹಾಕಿ ಆ ರಂಗೋಲಿಯ ಮೇಲೆ ಒಂದು ವೀಳ್ಯದೆಲೆಯನ್ನು ಇಟ್ಟು ದೀಪವನ್ನು ಬೆಳಗಬೇಕು. ವೀಳ್ಯದೆಲೆಯಲ್ಲಿ ಧನಲಕ್ಷ್ಮೀ ದೇವಿ ವಾಸಿಸುತ್ತಾಳೆ. ಆದ್ದರಿಂದ ಪ್ರತಿನಿತ್ಯ ವೀಳ್ಯದೆಲೆಯ ಮೇಲೆ ದೀಪಾರಾಧನೆ ಮಾಡಿದರೆ ಧನಲಾಭ ಉಂಟಾಗುತ್ತದೆ. ದೇವರ ಪೂಜೆಯಲ್ಲಿ ಖಂಡಿತವಾಗಿಯೂ ನೈವೇದ್ಯವನ್ನು ಸಮರ್ಪಿಸಬೇಕು. ಪ್ರತಿದಿನ ದೀಪಾರಾಧನೆ ಮಾಡುವವರು ಒಂದು ಸಣ್ಣ ಬೆಲ್ಲದ ತುಂಡನ್ನು ದೇವರಿಗೆ ನೈವೇದ್ಯ ಮಾಡಿದರೆ ಎಷ್ಟೋ ಶುಭ ಫಲಗಳು ಉಂಟಾಗುತ್ತವೆ. ಹಾಗೆಯೇ ಬಾಳೆಹಣ್ಣು, ಒಣಖರ್ಜೂರ, ಕಲ್ಲು ಸಕ್ಕರೆ ಹೀಗೆ ನಿಮಗೆ ಲಭ್ಯವಿರುವ ನೈವೇದ್ಯವನ್ನು ದೇವರಿಗೆ ಅರ್ಪಿಸಬೇಕು. ಆದರೆ ದೇವರಿಗೆ ನೈವೇದ್ಯವನ್ನು ಸಮರ್ಪಿಸಿದರೆ ಮಾತ್ರ ಸಾಲದು. ನೈವೇದ್ಯದ ಜೊತೆಗೆ ಕುಡಿಯುವ ನೀರನ್ನು ಕೂಡ ಇಡಬೇಕು. ಒಂದು ಸಣ್ಣ ಲೋಟದಲ್ಲಿ ನೀರು ಹಾಕಿ ನೈವೇದ್ಯದ ಪಕ್ಕದಲ್ಲೇ ಇಡಿ. ಹಾಗೆಯೇ ನೀವು ಯಾವುದೇ ನೈವೇದ್ಯ ಸಮರ್ಪಿಸಿದರೂ ನೈವೇದ್ಯದ ಮೇಲೆ ತುಳಸಿ ದಳವನ್ನು ಇಡಬೇಕು. ಆಗಲೇ ನಿಮ್ಮ ನೈವೇದ್ಯವನ್ನು ದೇವರು ಸ್ವೀಕರಿಸುತ್ತಾರೆ. ಮನೆಯಲ್ಲಿ ಪೂಜೆ ಪೂರ್ಣಗೊಂಡ ನಂತರ ದೇವರಿಗೆ ಇಟ್ಟ ನೈವೇದ್ಯವನ್ನು ನಿಮ್ಮ ಕುಟುಂಬದವರೆಲ್ಲರೂ ಪ್ರಸಾದವಾಗಿ ಸ್ವೀಕರಿಸಬೇಕು. ಪೂಜೆ ಮಾಡುವಾಗ ಸೀನಿದರು ಅಥವಾ ಕೆಮ್ಮಿದರೂ ತಕ್ಷಣ ತಲೆಯ ಮೇಲೆ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ. ಪೂಜೆ ಮಾಡುವಾಗ ಮಧ್ಯದಲ್ಲಿ ಎದ್ದೇಳಬಾರದು. ಪೂಜೆ ಪ್ರಾರಂಭಿಸಿದ ಮೇಲೆ ಮಧ್ಯದಲ್ಲಿ ಅಪ್ಪಿತಪ್ಪಿಯೂ ಎದ್ದೇಳಬೇಡಿ. ಇನ್ನು ಪೂಜೆಯಲ್ಲಿ ಬಳಸುವ ಪುಷ್ಪಗಳು ತಾಜಾ ಆಗಿರಬೇಕು. ಹೂವುಗಳನ್ನು ಬಿಡಿಸಿ ಅಂದರೆ ಎಲೆಗಳನ್ನು ಬೇರ್ಪಡಿಸಿ ಪೂಜೆಯಲ್ಲಿ ಬಳಸಬಾರದು.
ಕೊನೆಯದಾಗಿ ದೇವರಿಗೆ ಹಾರತಿ ಕರ್ಪೂರ ಸಮರ್ಪಿಸಿ ಮನೆಯಲ್ಲೆಲ್ಲ ಸಾಂಬ್ರಾಣಿ ಧೂಪವನ್ನು ಹಾಕಿ. ಪೂಜೆ ಮುಗಿದ ನಂತರ ಮನೆಯಲ್ಲಿ ಸಾಂಬ್ರಾಣಿ ಧೂಪ ಹಾಕಿದರೆ ಮನೆಯಲ್ಲೆಲ್ಲ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತದೆ. ಇನ್ನು ಮನೆಯಲ್ಲಿ ಪೂಜೆ ಮುಗಿದ ನಂತರ ಖಂಡಿತವಾಗಿ ಪ್ರದಕ್ಷಿಣೆಯನ್ನು ಮಾಡಬೇಕು. ಪೂಜೆ ಪೂರ್ಣಗೊಂಡ ಮೇಲೆ 3 ಬಾರಿ ಆತ್ಮ ಪ್ರದಕ್ಷಿಣೆ ಮಾಡಿಕೊಳ್ಳಿ. ಆಗಲೇ ನಿಮ್ಮ ಪೂಜೆಗೆ ಸಂಪೂರ್ಣ ಪುಣ್ಯ ಫಲ ಲಭಿಸುತ್ತದೆ. ಹಾಗೆಯೇ ಪ್ರತಿಯೊಬ್ಬರ ಪೂಜಾ ಕೋಣೆಯಲ್ಲಿ ಏನಿದ್ದರೂ ಇಲ್ಲದಿದ್ದರೂ ದಕ್ಷಿಣಾವರ್ತ ಶಂಖ ಮಾತ್ರ ಖಂಡಿತವಾಗಿ ಇರಬೇಕು. ಶಂಖವನ್ನು ಲಕ್ಷ್ಮೀದೇವಿಯ ಸೋದರನೆಂದು ಭಾವಿಸಲಾಗುತ್ತದೆ. ಆದ್ದರಿಂದ ಪೂಜಾ ಕೋಣೆಯಲ್ಲಿ ಶಂಖವಿದ್ದರೆ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀದೇವಿಯ ಅನುಗ್ರಹ ಸಂಪೂರ್ಣವಾಗಿ ಇರುತ್ತದೆ. ದೀಪದ ಹಣತೆಯಲ್ಲಿ ಮೊದಲು ಎಣ್ಣೆಯನ್ನು ಹಾಕಿ 2 ಬತ್ತಿಗಳನ್ನು ಒಂದಾಗಿ ಸೇರಿಸಿ ದೀಪಾರಾಧನೆಯನ್ನು ಮಾಡಿ. ಆದರೆ ಮರೆತೂ ಕೂಡ ಏಕಬತ್ತಿಯಿಂದ ಅಂದರೆ ಒಂದೇ ಬತ್ತಿಯಿಂದ ದೀಪವನ್ನು ಹಚ್ಚಬಾರದು. ಕನಿಷ್ಠ 2 ಬತ್ತಿಗಳಿಂದ ದೀಪಾರಾಧನೆಯನ್ನು ಮಾಡಿದರೆ ಮಾತ್ರ ನಿಮಗೆ ಪೂಜೆಗೆ ಫಲ ಸಿಗುತ್ತದೆ. ಆದರೆ ನಮ್ಮಲ್ಲಿ ಬಹಳಷ್ಟು ಜನರು ಪೂಜೆಯಲ್ಲಿ ಒಂದೇ ದೀಪವನ್ನು ಹಚ್ಚುತ್ತಾರೆ. ಆದರೆ ಪೂಜಾ ಕೋಣೆಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ 2 ದೀಪಗಳನ್ನು ಹಚ್ಚಬೇಕು. ದೀಪ ಹಚ್ಚಿದ ನಂತರ ದೀಪದ ಸುತ್ತಲೂ ಕೆಲವು ಹೂವುಗಳನ್ನು ಇಡಿ. ತನ್ಮೂಲಕ ದೇವತೆಗಳು ಆಕರ್ಷಿತರಾಗುತ್ತಾರೆ. ಪೂಜೆಯಲ್ಲಿ ದೀಪ ಹಚ್ಚುವಾಗ ಅಗ್ಗಿಷ್ಟಿಕೆಯಿಂದ ಅಂದರೆ ಬೆಂಕಿ ಕಡ್ಡಿಯಿಂದ ನೇರವಾಗಿ ದೀಪವನ್ನು ಹಚ್ಚಬಾರದು. ಏಕಹಾರತಿಯಿಂದ ಅಥವಾ ಅಗರಬತ್ತಿಯಿಂದ ದೀಪವನ್ನು ಹಚ್ಚಿ. ದೀಪವು ಮಹಾಲಕ್ಷ್ಮಿಯ ಸ್ವರೂಪವಾದ್ದರಿಂದ ದೀಪ ಹಚ್ಚುವಾಗ ದೀಪಜ್ಯೋತಿ ಪರಬ್ರಹ್ಮ ಎಂಬ ಶ್ಲೋಕವನ್ನು ಪಠಿಸಿ ದೀಪದ ಹತ್ತಿರ ಒಂದು ಹೂವು ಅಥವಾ ಅಕ್ಷತೆಯನ್ನು ಹಾಕಿ ದೀಪಕ್ಕೆ ನಮಸ್ಕಾರ ಮಾಡಿಕೊಳ್ಳಿ. ಆಕಳ ತುಪ್ಪ ತುಂಬ ಪವಿತ್ರವಾದುದು. ಆದ್ದರಿಂದ ಆಕಳ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಿದರೆ ಅನಂತವಾದ ಪುಣ್ಯ ಫಲ ಲಭಿಸುತ್ತದೆ. ಆದರೆ ಶನಿ ದೋಷಗಳಿಂದ ಇಬ್ಬಂದಿಗೆ ಒಳಗಾದವರು ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲ ತಕ್ಷಣವೇ ತೀರುತ್ತವೆ. ಪೂಜಾ ಕೋಣೆಯಲ್ಲಿ ಹಚ್ಚುವ ದೀಪ ಪೂರ್ವ ಅಥವಾ ಉತ್ತರ ಮುಖವಾಗಿ ಇರಬೇಕು. ಹಾಗೆಯೇ ಪಶ್ಚಿಮ ಮುಖವಾಗಿ ದೀಪ ಹಚ್ಚಿದರೆ ಸಾಲದ ಬಾಧೆಗಳೆಲ್ಲ ದೂರವಾಗುತ್ತವೆ. ಆದರೆ ದಕ್ಷಿಣ ಮುಖವಾಗಿ ದೀಪಾರಾಧನೆಯನ್ನು ಮಾಡಬಾರದು. ದೀಪ ಲಕ್ಷ್ಮೀ ಸ್ವರೂಪವಾದ್ದರಿಂದ ದೀಪಕ್ಕೆ 3 ಕಡೆ ಗಂಧ ಹಚ್ಚಿ ಕುಂಕುಮವನ್ನು ಇಡಿ. ಇನ್ನು ಪೂಜಾ ಕೋಣೆಯಲ್ಲಿರುವ ದೇವರ ಫೋಟೋಗಳಿಂದ ದೀಪದ ಹಣತೆಗಳು ಸಣ್ಣದಾಗಿರಬೇಕು. ದೇವರ ವಿಗ್ರಹಗಳಿಗಿಂತ ದೀಪಗಳು ಎತ್ತರದಲ್ಲಿ ಇರಬಾರದು. ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿದ ನಂತರ 5 ನಿಮಿಷಗಳ ಕಾಲ ಯಾರೊಂದಿಗೂ ಮಾತನಾಡದೆ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳನ್ನು ದೇವರಿಗೆ ಹೇಳಿಕೊಳ್ಳಿ. ಪೂಜೆಯಲ್ಲಿ ಅಪ್ಪಿತಪ್ಪಿ ದೀಪ ಹಾರಿ ಹೋದರೆ ಭಯಪಡದೆ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು 11 ಬಾರಿ ಜಪಿಸಿ ಹೊಸ ದೀಪವನ್ನು ಹಚ್ಚಿ. ಆಗ ಯಾವುದೇ ದೋಷ ಇರುವುದಿಲ್ಲ. ಇನ್ನು ಬೆಳಗ್ಗೆ ಮಾಡುವ ಪೂಜೆಗಿಂತ ಸಂಜೆ ಮಾಡುವ ಪೂಜೆಗಳಿಗೆ 2ರಷ್ಟು ಪುಣ್ಯ ಫಲ ಲಭಿಸುತ್ತದೆ. ಸಂಜೆ ಸೂರ್ಯಾಸ್ತಕ್ಕೆ 12 ನಿಮಿಷ ಮೊದಲು ಅಥವಾ 12 ನಿಮಿಷದ ನಂತರ ಪೂಜಾ ಕೋಣೆಯಲ್ಲಿ ದೀಪವನ್ನು ಹಚ್ಚಿದರೆ ಅತ್ಯಂತ ಶುಭಪ್ರದ. ಇನ್ನು ದೇವಾಲಯಕ್ಕೆ ಹೋದಾಗ ಬಹಳಷ್ಟು ಜನರು ಕಾಲು ತೊಳೆದುಕೊಂಡು ಗುಡಿಯೊಳಗೆ ಹೋಗುತ್ತಾರೆ. ಆದರೆ ಮುಖ, ಕಾಲು, ಕೈಗಳನ್ನು ಶುಭ್ರವಾಗಿ ತೊಳೆದುಕೊಂಡು ನಿಮ್ಮ ತಲೆಯ ಮೇಲೆ ಸ್ವಲ್ಪ ನೀರು ಪ್ರೋಕ್ಷಣೆ ಮಾಡಿಕೊಂಡು ಓಂ ಪುಂಡರೀಕಾಕ್ಷಾಯ ನಮಃ ಎಂದು ಜಪಿಸಿ ಗುಡಿಯೊಳಗೆ ಪ್ರವೇಶಿಸಬೇಕು. ದೇವಾಲಯದಲ್ಲಿ ಸಂಜೆ ಸೂರ್ಯಾಸ್ತದ ನಂತರ ಪ್ರದಕ್ಷಿಣೆಯನ್ನು ಮಾಡಬಾರದೆಂದು ಶಾಸ್ತ್ರ ಹೇಳುತ್ತದೆ. ಹರಕೆ ತೀರಿಸಲು ಪ್ರದಕ್ಷಿಣೆ ಮಾಡಬೇಕೆನ್ನುವವರು ಕೂಡ ಹಗಲಿನಲ್ಲಿ ಮಾತ್ರ, ಅದು ಕೂಡ ಮಧ್ಯಾಹ್ನ 12 ಗಂಟೆಯ ಒಳಗೆ ಗುಡಿಯಲ್ಲಿ ಪ್ರದಕ್ಷಿಣೆಗಳನ್ನು ಮುಗಿಸಿಕೊಳ್ಳಿ. ಮಣ್ಣಿನ ಹಣತೆ ಶ್ರೇಷ್ಠವಾದುದು. ಆದ್ದರಿಂದ ಮಣ್ಣಿನ ಹಣತೆಯಲ್ಲಿ ದೀಪಾರಾಧನೆ ಮಾಡಿದರೆ 2ರಷ್ಟು ಪುಣ್ಯ ಫಲ ಲಭಿಸುತ್ತದೆ. ಆದರೆ ಪ್ರತಿದಿನ ಮಣ್ಣಿನ ಹಣತೆಯಲ್ಲಿ ದೀಪಾರಾಧನೆ ಮಾಡಲು ಸಾಧ್ಯವಾಗದವರು ಹಿತ್ತಾಳೆ ಅಥವಾ ಬೆಳ್ಳಿಯ ಹಣತೆಯಲ್ಲಿ ದೀಪಾರಾಧನೆಯನ್ನು ಮಾಡಿ. ಆದರೆ ಮರೆತೂ ಕೂಡ ಸ್ಟೀಲ್ ಹಣತೆಯಲ್ಲಿ ದೀಪಾರಾಧನೆಯನ್ನು ಮಾಡಬಾರದು. ಹಾಗೆಯೇ ಜಿಡ್ಡಿನಿಂದ ಕೂಡಿರುವ ದೀಪದ ಕುಂಡಗಳನ್ನು ಪೂಜೆಯಲ್ಲಿ ಬಳಸಬಾರದು. ಇಲ್ಲದಿದ್ದರೆ ದಾರಿದ್ರ್ಯ ಬೆನ್ನಟ್ಟುತ್ತದೆ.
ಮನೆಯಲ್ಲಿ ಪೂಜೆ ಮಾಡುವಾಗ ನಿಮಗೆ ಯಾವುದೇ ಮಂತ್ರಗಳು ಬರದಿದ್ದರೂ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಮಂತ್ರವನ್ನು ಜಪಿಸಿ. ವಾಸ್ತು ಪ್ರಕಾರ ನಿಮ್ಮ ಪೂಜಾ ಕೋಣೆ ಯಾವಾಗಲೂ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲೇ ಇರಬೇಕು. ಪೂಜೆಯಲ್ಲಿ ಪುಷ್ಪಗಳು ಇಲ್ಲದಿದ್ದಾಗ ಅಕ್ಷತೆಯಿಂದ ದೇವರನ್ನು ಪೂಜಿಸಬಹುದು. ನಿಮ್ಮ ಪೂಜಾ ಕೋಣೆಯಲ್ಲಿ ನವಿಲುಗರಿ ಇದ್ದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ತಾಂಡವವಾಡುತ್ತಾಳೆ. ಇನ್ನು ನಮ್ಮಲ್ಲಿ ಬಹಳಷ್ಟು ಜನರು ತುಳಸಿ ಕಟ್ಟೆಯನ್ನು ಪೂಜಿಸುತ್ತಾರೆ. ಆದರೆ ಮನೆಯಲ್ಲಿ ದೀಪ ಹಚ್ಚಿದ ನಂತರವೇ ತುಳಸಿ ಕಟ್ಟೆಯಲ್ಲಿ ದೀಪವನ್ನು ಹಚ್ಚಬೇಕು. ಆದರೆ ಕೆಲವು ಮಹಿಳೆಯರು ಮೊದಲು ತುಳಸಿ ಕಟ್ಟೆಯಲ್ಲಿ ದೀಪ ಹಚ್ಚಿ ನಂತರ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚುತ್ತಾರೆ. ಆದರೆ ಹೀಗೆ ಅಪ್ಪಿತಪ್ಪಿಯೂ ಮಾಡಬೇಡಿ. ದೀಪದ ಕುಂದದಲ್ಲಿರುವ ಸುಟ್ಟ ಬತ್ತಿಗಳಿಗೆ ಸಕಾರಾತ್ಮಕ ಶಕ್ತಿ ಇರುತ್ತದೆ. ಆದ್ದರಿಂದ ಸುಟ್ಟ ಬತ್ತಿಗಳನ್ನು ಕಸಕ್ಕೆ ಎಸೆಯಬೇಡಿ. ಸುಟ್ಟ ಬತ್ತಿಗಳನ್ನು 10 ದಿನಗಳ ಕಾಲ ಸಂಗ್ರಹಿಸಿ 11ನೇ ದಿನದಂದು ಆ ಕಪ್ಪು ಬತ್ತಿಗಳನ್ನು ಒಂದು ದೊಡ್ಡ ದೀಪದಲ್ಲಿ ಹಾಕಿ ಅದರಲ್ಲಿ ಕರ್ಪೂರ ಲವಂಗಗಳನ್ನು ಕೂಡ ಹಾಕಿ ಎಲ್ಲ ಬತ್ತಿಗಳನ್ನು ಸುಟ್ಟು ಆ ಧೂಪವು ಮನೆಯೆಲ್ಲ ಹರಡುವಂತೆ ಹಾಕಿ. ನಿಮ್ಮ ಮನೆಯೊಳಗೆ ದೈವಶಕ್ತಿಗಳು ಆಕರ್ಷಿತವಾಗುತ್ತವೆ. ಲಕ್ಷ್ಮೀದೇವಿ, ವಿನಾಯಕ ಇರುವ ಬೆಳ್ಳಿಯ ನಾಣ್ಯಗಳನ್ನು ಪೂಜಾ ಕೋಣೆಯಲ್ಲಿ ಇಟ್ಟರೆ ನಿಮ್ಮ ಮನೆಯ ಸಂಪತ್ತು ವೃದ್ಧಿಯಾಗುತ್ತದೆ. ಹಾಗೆಯೇ ತಾವರೆ ಹೂವಿನ ಮೇಲೆ ಕುಳಿತಿರುವ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಲಕ್ಷ್ಮೀ ಕಟಾಕ್ಷ ಉಂಟಾಗಿ ಸಕಲ ಶುಭಗಳು ಲಭಿಸುತ್ತವೆ. ಇನ್ನು ವ್ಯಾಪಾರ ಮಾಡುವವರು ನಿಮ್ಮ ಅಂಗಡಿಗಳಲ್ಲಿ ಕಡ್ಡಾಯವಾಗಿ ಲಕ್ಷ್ಮೀದೇವಿ ಪೂಜೆಯನ್ನು ಮಾಡಿಸಿಕೊಳ್ಳಿ. ಹೀಗೆ ಮಾಡಿದರೆ ನಿಮಗೆ ವ್ಯಾಪಾರ ಅಭಿವೃದ್ಧಿಯಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು.